Talking about knee replacement surgeries, doctor, could you break that down to our viewers? What exactly is happening here? Yeah, I will show you with a model. So you can see 4 models here. This is the healthy joint. Healthy joint will have a healthy cartilage. Right. And a healthy cushion. This is what I call meniscus or the shock absorbers of the knee. ಈ ಕಾರ್ಟಿಲೇಜು ಹೆಲ್ತಿ ಆಗಿರಬೇಕು. ಈ ಮೆನಿಸ್ಕಸ್ ರಬ್ಬರ್ ಅಂತ ಕುಷನ್ ಅಂತ ಏನು ಹೇಳ್ತೀವಿ, ಇದು ಕುಷನಿ ಆಗಿರಬೇಕು. ಅದಕ್ಕೊಂದು ಇಷ್ಟು ದಪ್ಪ ಅಂತ ಇರುತ್ತದು, ಅದು ಹೈಟು, ಅದ್ರದ್ದು ಹೈಡ್ರೇಷನ್ನು ಮೇಂಟೈನ್ ಆಗಿರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಕಾರ್ಟಿಲೇಜ್ ಡ್ಯಾಮೇಜ್ ಆದರೆ ಅದನ್ನು ಮಂಡಿ ಮೂಳೆ ಸವಿಯೋದು ಅಂತ ಹೇಳ್ತೀವಿ ನಾವು. ಸವಿಯೋದು ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತೀವಲ್ಲ. ಏನು ವೇರ್ ಆ್ಯಂಡ್ ಟೇರ್ ಅಂದರೆ ಈ ಕಾರ್ಟಿಲೇಜ್ ಚೆನ್ನಾಗಿದೆ, ವೇರ್ ಆ್ಯಂಡ್ ಟೇರ್ ಅಲ್ಲ, ಇಟ್ಸ್ ಎ ಗುಡ್ ಜಾಯಿಂಟ್. ಏಜ್ ಆಗ್ತಾ ಸ್ವಲ್ಪ ಸವಿಯೋದು ಸಹಜ. ಇದು ಎಲ್ಲರಿಗೂ ಸವಿಯುತ್ತೆ. ಇದು ಇಷ್ಟು ಸವಿದಕ್ಕೋಸ್ಕರ ಎಲ್ಲರಿಗೂ ಆಪ್ರೇಷನ್ ಮಾಡಲ್ಲ. ಅಂದರೆ ಇವಾಗ ನಿಮಗೆ ಒಂದು 60 ವರ್ಷ 70 ವರ್ಷ ಆಯಿತು ಅಂತ ಇಟ್ಕೊಳ್ಳಿ. ಆಚೆಯಿಂದ ನೋಡೋಕ್ಕೂ ನೀವು 70 ವರ್ಷ, ಬಿಳಿ ಕೂದಲು, ಸ್ವಲ್ಪ ಚರ್ಮ ಸ್ವಲ್ಪ ಸುಪ್ ಕಟ್ಟೋದು, ನಿಮ್ಮ ಆಕ್ಟಿವಿಟಿ ಸ್ಲೋ ಆಗೋದು, ಫಿಸಿಕಲ್ ಅಪಿಯರೆನ್ಸ್ ಚೇಂಜ್ ಆಗೋದು. ನೀವು 40 ವರ್ಷದಲ್ಲಿ ಹೆಂಗಿದ್ರು 70 ವರ್ಷದಲ್ಲಿ ಹೆಂಗಿರ್ತೀರೋ ಸ್ವಲ್ಪ ಚೇಂಜ್ ಆಗುತ್ತೆ. ಸೇಮ್ ಚೇಂಜಸ್ ವಿಲ್ ಆಲ್ಸೋ ಹ್ಯಾಪನ್ ಇಂಟರ್ನಲಿ ಇನ್ಸೈಡ್ ಯುವರ್ ಬಾಡಿ ಆಲ್ಸೋ. ದೀಸ್ ಆರ್ ಸಮ್ ಆಫ್ ದ ಇಂಟರ್ನಲ್ ಏಜ್ ರಿಲೇಟೆಡ್ ಚೇಂಜಸ್. ಅಂದರೆ ವಯಸ್ಸಾಗ್ತಾ ಇದ್ದಂಗೆ ಸರ್ವೇ ಸಾಧಾರಣವಾಗಿ ಸ್ವಲ್ಪ ಬಾಡಿ ಚೇಂಜಸ್ ಆಗುತ್ತೆ. ಈ ಥರ ಸವಿಯೋದು ಸಹಜ. ಇಷ್ಟು ಸವಿದ್ರೆ ಅದು ಏಜಿಂಗ್ ಗ್ರೇಸ್ಫುಲಿ ಅಂತ ಹೇಳ್ತೀವಿ ನಾವು. ಇದನ್ನೇನು ಇಂಥದಕ್ಕೆಲ್ಲ ಆಪ್ರೇಷನ್ ಮಾಡಲ್ಲ. ಬಟ್ ದುರದೃಷ್ಟವಶಾತು ಕೆಲವರಿಗೆ 50 ವರ್ಷ ಆಗಿರ್ಬೋದು, 60 ವರ್ಷ ಆಗಿರ್ಬೋದು, 70 ವರ್ಷ ತುಂಬ ಜಾಸ್ತಿ ಸೌದೋಗುತ್ತೆ. ಈ ಕಾರ್ಟಿಲೇಜು ಹಿಂಗಿರಬೇಕಾಗಿರೋ ಕಾರ್ಟಿಲೇಜು ಹಿಂಗಾಗೋಗುತ್ತೆ. ಅದ್ರೊಳಗಡೆ ಇರೋ ಕುಷನ್ ಕೂಡ ಡ್ಯಾಮೇಜ್ ಆಗಿಬಿಡುತ್ತೆ. ಕೆಳಗಡೆ ಇಲ್ಲೇ ಅಲ್ಲ, ಒಳಗಡೆ ಇರೋ ಈ ಬೋನದ್ದು ಕೂಡ ಕಾರ್ಟಿಲೇಜ್ ಇದೇ ಥರ ಡ್ಯಾಮೇಜ್ ಆಗಿಬಿಡುತ್ತೆ. ಅವಾಗ 2 ಮೂಳೆ ಒಂದಕ್ಕೊಂದು ರಬ್ಬಾಗಿ ಸಿವಿಯರ್ ಪೇನ್ ಕೊಡುತ್ತೆ. ಆ ಪೇನು ನಿಮಗೆ ಭಾಳ ತೊಂದರೆ ಕೊಡುತ್ತೆ. ನಡೆಯೋದಕ್ಕೆ, ಹೆಜ್ಜೆ ಇಡೋಕ್ಕೆ, ಮೆಟ್ಲತ್ತಕ್ಕೆ, ವಾಕಿಂಗ್ ಹೋಗೋದಕ್ಕೆ. ಒಂದು 20 ನಿಮಿಷ ವಾಕಿಂಗ್ ಹೋಗ್ಬೇಕಾದ್ರೂ ಕಷ್ಟ ಆಗುತ್ತೆ. ಅದನ್ನೇ ನಾನು ಹೇಳಿದ್ದು, ಎಲ್ಲಾದರೂ ಬನ್ನಿ ಅಂತ ಹೋಗೋಣ ಅಂದರೆ, ಅಯ್ಯೋ ನಂಗೆ ಮಂಡಿ ನೋವು, ನಾನು ಬರೋಕ್ಕಾಗಲ್ಲ. ದಟ್ ಶುಡ್ ನಾಟ್ ಬಿ ಯುವರ್ ಫಸ್ಟ್ ಥಿಂಕಿಂಗ್. ಹೋಗೋಣ ಅಂದರೆ ಯು ಶುಡ್ ಎಂಜಾಯ್ ದಟ್ ಔಟಿಂಗ್. ಪಾಪ ಎಷ್ಟೊಂದು ಜನ ಏನು ಮಾಡ್ತಾರೆ, ಆ ಔಟಿಂಗ್ ಎಂಜಾಯ್ ಮಾಡೋದಕ್ಕಿಂತ ಮುಂಚೆ ಪೇಯ್ನ್ ವಿಲ್ ಬಿ ಮೋರ್ ಹರ್ಟಿಂಗ್ ದೆನ್ ದ ಔಟಿಂಗ್. ಸೊ ಅಂಥವ್ರಿಗೆ ಇಂಥ ಸೌದೋದಾಗ ನಾವು ದಿಸ್ ಈಸ್ ದ ಬೆಸ್ಟ್ ಆಪ್ಷನ್. ನೀವು ಎಷ್ಟೋ ಮೇಜರ್ ಸರ್ಜರೀಸ್ ಕೇಳಿರ್ತೀರ. ಇದೊಂದು ಭಾಳ ಇಂಪಾರ್ಟೆಂಟ್ ಟೇಕ್ ಹೋಮ್ ಮೆಸೇಜ್ ನನ್ನ ಪೇಷಂಟ್ಗೆ ಏನು ಹೇಳ್ಬೇಕಂದ್ರೆ, ನೀ ರಿಪ್ಲೇಸ್ಮೆಂಟ್ ಇಸ್ ಎ ಬಿಗ್ ಸರ್ಜರಿ, ಎಸ್, ನೋ ಡೌಟ್ ಅಬೌಟ್ ದ್ಯಾಟ್. ಬಟ್ ಕಂಪೇರ್ ಟು ಆಲ್ ಅದರ್ ಮೇಜರ್ ಸರ್ಜರೀಸ್, ಎನಿ ಸರ್ಜರಿ ವಿಚ್ ಹಸ್ ಗಾಟ್ ಎ ಹೈ ಪರ್ಸೆಂಟೇಜ್ ಆಫ್ ಸಕ್ಸಸ್ ರೇಟ್ ಇದೆ ಅಂತ ನಾವು ಹೇಳ್ಬೇಕಂದ್ರೆ ಘಂಟಾಘೋಷವಾಗಿ ಹೇಳ್ಬೋದು, ದಿಸ್ ಸರ್ಜರಿ ಹಸ್ ಗಾಟ್ ಮೋರ್ ದೆನ್ 96% ಆಫ್ ಸಕ್ಸಸ್ ರೇಟ್. ಬೇರೆ ಸರ್ಜರಿ ನಾವು ಹಾರ್ಟ್ ಸರ್ಜರಿ ಮಾಡ್ತೀವಿ, ಬ್ರೈನ್ ಸರ್ಜರಿ ಮಾಡಿದಾಗ ನಾವು ಅಷ್ಟು 96-98% ಸಕ್ಸಸ್ ರೇಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಬಟ್ ದಿಸ್ ಸರ್ಜರಿ ಈಸ್ ಎ ಹೈಲಿ ರೀಪ್ರೊಡ್ಯೂಸಬಲ್ ಸರ್ಜರಿ ವಿತ್ ದ ಸೊಫೆಸ್ಟಿಕೇಶನ್, ವಿತ್ ದ ಇಂಪ್ಲಾಂಟ್ಸ್, ವಿತ್ ದ ಸರ್ಜನ್ಸ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಎ ಹೈಲಿ ರೀಪ್ರೊಡ್ಯೂಸಬಲ್ ಸರ್ಜರಿ. ಸೊ ಪ್ರಾಪರ್ ಸೆಂಟರಲ್ಲಿ ಅದೇ ಕೆಲಸ ಮಾಡ್ತಾ ಇರೋ ಸರ್ಜನ್ ಕೈಲಿ ಯು ಕ್ಯಾನ್ ರೀಪ್ರೊಡ್ಯೂಸ್ ಇಟ್ ಡೇ ಇನ್ ಆ್ಯಂಡ್ ಡೇ ಔಟ್. ಅಂಥವಾಗ ಮಾಡಿಸ್ಕೊಂಡಾಗ ಈ ಪೊಸಿಷನಿಂಗ್ ಆಫ್ ದ ಇಂಪ್ಲಾಂಟ್ಸ್ ಎಲ್ಲ ಪರ್ಫೆಕ್ಟಾಗಿ ಬಂದಾಗ ಇಷ್ಟೊಂದು ಪೇನ್ಫುಲ್ ಕಂಡೀಷನ್ ಇರೋ ಪೇಷಂಟು ಪೇನ್ಲೆಸ್ ಕಂಡೀಷನ್ ಆಗ್ತಾರೆ. ದೇ ಕ್ಯಾನ್ ವಾಕ್ ಈಸಿಲಿ. ಐ ಹ್ಯಾವ್ ಸೀನ್ ಪೇಷಂಟ್ಸ್, ಮೈ ಪೇಷಂಟ್ಸ್ ವಾಕ್ ಅಬೌಟ್ 10,000 steps ಎವ್ರಿ ಡೇ ಆಫ್ಟರ್ ನೀ ರಿಪ್ಲೇಸ್ಮೆಂಟ್. 10,000 steps ಪರ್ ಡೇ ಇಸ್ ಆಲ್ಮೋಸ್ಟ್ ಲೈಕ್ 5 to 6 kilometers ಪರ್ ಡೇ. ಎಸ್. ಸೊ ಇಫ್ ಅಟ್ ಆಲ್ ಎ ಪರ್ಸನ್ ಈಸ್ ವಾಕಿಂಗ್ 5 to 6 kilometers ಪರ್ ಡೇ, ನೀವು ಇನ್ನೊಂದು ಯೋಚನೆ ಮಾಡಬೇಕು, 50, 60, 70 ವರ್ಷ ಆಗಿರೋರಿಗೆ ಬರೀ ಮಂಡಿ ಸವಿಯೋದು ಮಾತ್ರನೇ ಇರಲ್ಲ, ಅವ್ನಿಗೆ ಅಸೋಸಿಯೇಟೆಡ್ ಮೆಡಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ BP ಇರುತ್ತೆ, ಶುಗರ್ ಇರುತ್ತೆ, ಕೊಲೆಸ್ಟ್ರಾಲ್ ಇರುತ್ತೆ, ಒಬೆಸಿಟಿ ಇರುತ್ತೆ. ಇದೆಲ್ಲದಕ್ಕೂ ಡಾಕ್ಟರ್ ಹತ್ರ ಹೋದರೆ ನೀವು ವಾಕಿಂಗ್ ಮಾಡಿ ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿ ಶುಗರ್ ಕಮ್ಮಿ ಆಗುತ್ತೆ, BP ಕಮ್ಮಿ ಆಗುತ್ತೆ, ನೀವು ಎಕ್ಸಸೈಸ್ ಮಾಡಿದ್ರೆ ಅವ್ನಿಗೆ ಎಕ್ಸಸೈಸ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಮಂಡಿ ನೋವು ಇರುತ್ತೆ. ಬರೀ ಮಂಡಿ ನೋವು ಒಂದೇ ಅಲ್ಲ, ಇದರಿಂದ ಕೋಮಾರ್ಬಿಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಅದು ಕೂಡ ಕಂಟ್ರೋಲ್ ಆಗುತ್ತೆ ಈ ಸರ್ಜರಿ ಮಾಡಿದ್ಮೇಲಿಂದ. ವಾಕಿಂಗ್ ಹೋಗ್ಬೋದು, ವೆಯ್ಟ್ ಕಮ್ಮಿ ಆಗ್ಬೋದು, ಎಕ್ಸಸೈಸ್ ಮಾಡ್ಬೋದು. ಸೊ ನಿಮ್ಮ ಶುಗರು ಕಡಿಮೆ ಆಗುತ್ತೆ. ಶುಗರ್ಗೆ ಬೇಕಾಗುವಂಥ ಶುಗರ್ ಟ್ಯಾಬ್ಲೆಟ್ಸು, ಇನ್ಸುಲಿನ್ನು ಅವನ್ನೆಲ್ಲ ಕಮ್ಮಿ ಮಾಡ್ಬೋದು. BPಗೆ ತೊಗೊಳ್ತಾ ಇರೋ ಡೋಸೇಜ್ ಕಮ್ಮಿ ಮಾಡ್ಬೋದು. ಕೊಲೆಸ್ಟ್ರಾಲ್ಗೆ ತೊಗೊಳ್ತಾ ಇರೋ ಡೋಸೇಜ್ ಕಡಿಮೆ ಮಾಡ್ಬೋದು, ನಿಲ್ಲಿಸೇ ಬಿಡ್ಬೋದು ನಿಮ್ಮ ವೆಯ್ಟ್ ಕಮ್ಮಿ ಆಗಿ ಕೊಲೆಸ್ಟ್ರಾಲ್ ಕರಗಿದ್ರೆ. ಸೊ ಈ ಥರ ಎಷ್ಟೋ ಒಂದು ಅಡ್ವಾಂಟೇಜಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಸರ್ಜರಿ ಇಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಸಕ್ಸಸ್ಫುಲ್ ಸರ್ಜರೀಸ್ ಅಂದರೆ ತಪ್ಪಾಗಲೇ ಆಗಲಾರ್ದು. ಸೊ ಇದು ಓವರ್ ಆಲ್ ಹೆಲ್ತ್, ನಾಟ್ ಓನ್ಲಿ ಫಾರ್ ನೀ ಹೆಲ್ತ್, ಓವರ್ ಆಲ್ ಹೆಲ್ತ್, ಶುಗರ್, BP, ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಎಕ್ಸಸೈಸ್ ಮಾಡ್ಬೋದು, ಆ್ಯಕ್ಟಿವಿಟಿ ಇರುತ್ತೆ. ಆ್ಯಂಡ್ ಮೆಂಟಲಿ ವೆಲ್ ಬೀಯಿಂಗ್. ಪೇನ್ಫುಲ್ ಆಗಿ ಯು ಆರ್ ಕನ್ಫೈನ್ಡ್ ಟು ದ ಹೌಸ್,
ಬಿಕಾಸ್ ಆಫ್ ನೀ ಪೈನ್. ನೀವೆಲ್ಲೂ ಹೋಗಲ್ಲ. ಎಷ್ಟೋ ಜನ ನಾನು ನೋಡಿದ್ದೀನಿ, ಬಾತ್ರೂಮ್, ಬೆಡ್ರೂಮ್, ಹಾಲ್ ಅಷ್ಟರಲ್ಲೇ ಇರ್ತಾರೆ. ಯಾಕಂದ್ರೆ ಆಚೆ ಹೋಗೋಕ್ಕಾಗಲ್ಲ, ಮೆಟ್ಟಿಲಿಯಕ್ಕಾಗಲ್ಲ, ನಡೆಯೋಕ್ಕಾಗೋದಿಲ್ಲ. ಅಂಥವ್ರಿಗೆ ಈ ಆಪರೇಷನ್ ಮಾಡಿಸ್ಕೊಂಡು ದೇ ವಿಲ್ ಗೆಟ್ ಎ ಫ್ರೆಶ್ ಲೀಸ್ ಆಫ್ ಲೈಫ್. Yes, definitely. ಫ್ರೆಶ್ ಲೀಸ್ ಆಫ್ ಲೈಫ್. ದಿನ ಆಚೆ ಹೋಗ್ತಾರೆ. ಯು ವಿಲ್ ಸಿ ದಟ್ ಸ್ಮೈಲ್. ದಟ್ ಸ್ಮೈಲ್ ಈಸ್ ಎ ಪ್ರೈಸ್ಲೆಸ್ ಫ್ರೇಮ್. ನಾನು ನೋಡ್ತೀನಿ ಎಷ್ಟೋ ಜನ ಪೇಷಂಟ್ಸು ವೀಲ್ ಚೇರಲ್ಲಿ ಬರ್ತಾರೆ ಹಾಸ್ಪಿಟ್ಲಲ್ಲಿ. 6 ತಿಂಗಳಾದ್ಮೇಲೆ ಎಷ್ಟು ಚೆನ್ನಾಗಿ ವಾಕ್ ಮಾಡ್ಕೊಂಡು ಬರ್ತಾರೆ ಅಂದರೆ ಅವರು ಜೊತೆಯಲ್ಲಿ ಇನ್ನೊಬ್ರು ಯಾರೋ ಕರ್ಕೊಂಡ್ಬರ್ತಾರೆ. ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ, ಇವ್ರಿಗೂ ಮಾಡಿಕೊಡಿ ಸರ್ ಅಂತ. ಸೊ ದಟ್ ಸ್ಮೈಲ್ ಈಸ್ ಎ $1 million smile. That is a very noble cause, doctor. For somebody who has lost their mobility, getting a knee replacement could be a new lease of life.